ಇದರ ಆಕಾರ ಎಷ್ಟು ಸರಳವಾಗಿದೆ. ಈಗ ಇದೇ ಆಕಾರದಿಂದಾನೆ ಇದನ್ನ ತುಂಬಾ ಸುಲಭವಾಗಿ ಗೋಡೆ ಮೇಲೆ ಹೊಳೆಯಕ್ಕಾಗತ್ತೆ. ಆದ್ರೆ ಯಾವಾಗ ನೀವೇ ಮೊಳೆನ ಗೋಡೆಯಿಂದ ಹೊರಗೆ ತೆಗಿತೀರೋ, ಆ ಗೋಡೆ ಮೇಲೆ ಒಂದು ಗುರುತು ಉಳ್ಕೊಳ್ಳೋದನ್ನ ನೀವು ನೋಡ್ತೀರಾ. ಇದೇ ತರ ಇರುತ್ತೆ ನಾವು ಹೇಳೋ ಕಹಿ ಮಾತುಗಳು. ಒಮ್ಮೆ ನಮ್ಮ ಬಾಯಿಂದ ಕಹಿ ಮಾತು ಬಂತು ಅಂದ್ರೆ ಅದು ಎದುರಿಗಿರೋರ ಮನಸ್ಸಿಗೆ ಆಘಾತ ಮಾಡುತ್ತೆ. ಅದಾದ್ಮೇಲೆ ನೀವ್ ಬೇಕಿದ್ರು ಅವರನ್ನ ಕ್ಷಮೆ ಕೇಳಿದ್ರು ಕೂಡ ಆದ್ರೂ ಕೂಡ ಅವ್ರಿಗಾಗಿರೋ ಗಾಯ ಮಾಸೋದಿಲ್ಲ. ನೀವ್ ಹೇಳಿದ ಆ ಶಬ್ದ, ಆ ಗುರುತು ಆ ವ್ಯಕ್ತಿಯ ಮನಃಪಟದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಅದೇ ಕಾರಣಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಶಬ್ದಗಳ ಶಕ್ತಿಯನ್ನ ತಿಳ್ಕೊಳ್ಳಿ, ಅದರ ಮಹತ್ವವನ್ನ ತಿಳ್ಕೊಳ್ಳಿ. ಈ ಶಬ್ದನೇ ಬ್ರಹ್ಮ. ಯಾಕೆಂದ್ರೆ ಹೇಗೆ ಈ ಶಬ್ದ ನಿಮ್ಮನ್ನ ಯಶಸ್ವಿ ಮಾಡುತ್ತೋ ಹಾಗೆ ಈ ಶಬ್ದ ನಿಮ್ಮ ವ್ಯಾಕುಲತೆ ಕಾರಣಕ್ಕೆ, ನಿಮ್ಮ ಮಾತುಗಳಿಂದ, ನಿಮ್ಮ ಉತ್ಸಾಹದಿಂದಾಗಿ ನಿಮ್ಮ ಮೇಲೆ ಕೆಟ್ಟ ಪರಿಣಾಮನೂ ಬೀರಬಹುದು. ಒಂದು ವೇಳೆ ನಿಮ್ಮ ಉದ್ದೇಶ ಒಳ್ಳೆದಿದ್ರೂ ಕೂಡ. ರಾಧೇ ರಾಧೇ.